Happy birthday to you. Happy birthday to you, Iman. Happy birthday. ನೋಡಿ ಇಲ್ಲಿ ಸ್ನಾನ ಮಾಡೋದ್ರಿಂದ ಮತ್ತೆ ನೀರು ಹಾಕೊಳ್ಳೋದ್ರಿಂದ ಎರಡನೇ ಗಿಫ್ಟ್ ನನ್ನ ಹೆಂಡತಿಗೆ ಇವತ್ತಿಗೆ ಆನಿವರ್ಸರಿ ಸ್ಪೆಷಲ್ ಸ್ಟಿಕ್ಕರ್ ಅದು ಕಿತ್ತಾಕ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಏನಕ್ಕೆ ಇಷ್ಟೊಂದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ, ಟೈಮ್ ನೋಡಿ 12 ಗಂಟೆ ಆಗ್ತಾ ಇದೆ. ಸೊ ಇವತ್ತು ಡಿಸೆಂಬರ್ 6 ನನ್ನ ಮಗನ ಬರ್ಡೇ, ನನ್ನ ಮಗನ 3ನೇ ವರ್ಷದ ಬರ್ಡೇ. ಸೊ ಬರ್ಡೇಗೆ ಈ ರೀತಿಯಾಗಿ ಡೆಕೋರೇಷನ್ ಮಾಡಿದ್ದೀನಿ. ಸೊ ಟೈಮ್ ನೋಡ್ತಾ ಇದ್ದೀರಾ, 12 ಗಂಟೆ ಆಗಿದೆ. ಈಗ ಕೇಕ್ ಇಡ್ತೀನಿ, ಯಾಕಂದ್ರೆ ಕೇಕ್ ಇಟ್ರೆ ಅವನು ಆತರ ಮಾಡಿ ಎಲ್ಲ ಕೆಡ್ಸಾಕ್ತಾನೆ. ಸೊ ಅದಕ್ಕೋಸ್ಕರ ಲೇಟ್ ಆಗಿ ಇಡೋಣ ಅಂದ್ಬಿಟ್ಟು ಸುಮ್ಮನೆ ಇದೀವಿ. ಈಗ ಕೇಕ್ ಇಡ್ತೀನಿ. ಈಗ ನೋಡಿ, ಅವನು ಬರ್ಡೇ ಹಾಕಿದ ಮುಂಚೆ ಫಸ್ಟ್ ಕೇಕ್ ತಿಂತಾ ಇದ್ದಾನೆ. ಮಕ್ಳು ಹೇಳ್ಬೇಕಲ್ಲ ಇಷ್ಟ ಅವ್ರಿಗೆ. ಅಚ್ಚನ ಚಿನ್ನ ಹಿಡ್ಕೊ, ಮಮ್ಮ ಕೈ ಹಿಡ್ಕೊ. ರೈಟ್ ಹ್ಯಾಂಡ್, ರೈಟ್ ಹ್ಯಾಂಡ್, ರೈಟ್ ಹ್ಯಾಂಡ್. ಹ್ಯಾಪಿ ಬರ್ಡೇ ಚಿನ್ನಿ. ಭಯ ಪಡ್ಬಾರ್ದು. ಏ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಇಮಾಸ್. Happy birthday to you. Chakurkuri dai. Irko. Chakurko. Happy birthday ಚಿನ್ನ. ಮಮ್ಮಗೆ ನೀನು ಪಪ್ಪಗೆ ಅಲ್ಲೆಲ್ಲ ಇದೆಯಾ? ಚಿನ್ನ ಮಮ್ಮಗೆ ತಿನ್ಸು, ಮಮ್ಮಗೆ ಪಪ್ಪಗೆ ಕೈ ಹಿಡಿ. ಅಮ್ಮಗೆ ತಿನ್ಸು, ಅಮ್ಮಗೆ. ಪಪ್ಪಂಗೆ இந்த பப்பங்க நின்சு, இல்லை பப்புங்க பப்பங்க நின்சு. ஆக்கே ரைட் ஹேண்ட். கச்சுக்கோ. ஹாப்பி பர்த்டே மாச். ஹாப்பಿ ಬರ್ಡೇ ಚಿನ್ನಿ. ಉಫ್ ಮಾಡು ಜೋರಾಗಿ, ಜೋರಾಗಿ ಉಫ್ ಮಾಡಮ್ಮ, ಜೋರಾಗಿ. ಯೇ ನೈಟ್ ಬರ್ಡೇ ಈ ರೀತಿಯಾಗಿ ಆಚರಿಸ್ತೀವಿ. ಸೊ ಇವತ್ತು ಫುಲ್ ಡೇ ಅಲ್ಲಿ ಚೆನ್ನಾಗಿ ಅವ್ನು ಎಂಜಾಯ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ವಿ. ಹೊರಗಡೆ ಎಲ್ಲ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ವಿ. ಮಾರ್ನಿಂಗ್ ಬೇಗ ಎದ್ದು ರೆಡಿಯಾಗಿ
ಎಲ್ಲ ಹೊರಗಡೆ ಹೋಗೋಣ, 2 days ಟ್ರಿಪ್ ಅನ್ಕೊಂಡಿದೀವಿ. ಆ ಟ್ರಿಪ್ ಹೋಗಿ ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಂತ ಬನ್ನಿ. ನೋಡಿ ಈಗ ಟೈಮು 1:15. ಸೊ ಕೇಕ್ ಎಲ್ಲ ಕಟ್ ಮಾಡಿ ಈಗ ಮಲ್ಕೊಳಕ್ಕೆ ಅಂತ ಬಂದ್ರೆ ನಮ್ಮ ಮಗು ಫ್ಲೈಟು ಕಾರ್ ಎತ್ಕೊಂಡು ಆಟ ಆಡ್ತಾ ಇದೆ. ಚಿಕ್ಕ ಪಚ್ಚ ಬಾರೆ ಬೆಳಕಾಕಿದ್ಗೆ ಈಗ ಮಲ್ಕೊಳಕ್ ಬರ್ತಾ ಇದ್ದಾನೆ. ಹಲೋ ಹಾಯ್ ಎಲ್ಲರಿಗೂ. ರಾತ್ರಿ ನೋಡಿದ್ರಲ್ಲ ಬರ್ಡೇ ಯಾವ ರೀತಿ ಸೆಲೆಬ್ರೇಷನ್ ಆಯಿತು ಅಂತ. ಈಗ ಟೈಮ್ 9:15 ಆಗಿದೆ. ಸೊ ಇವತ್ತು ಡಿಸೆಂಬರ್ 6 ನನ್ನ ಮಗನ ಬರ್ಡೇ. ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋದ್ಮೇಲೆ ಮತ್ತೆ ಬೇರೆ ಪ್ಲ್ಯಾನ್ ಇದೆ. ಸೊ ಅಲ್ಲಿ ಹೋಗೋಣ, ಒಂದು 2 days ಟ್ರಿಪ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವನು ರಾತ್ರಿ ತುಂಬ ಹಠ ಮಾಡ್ದ, ಅದಕ್ಕೋಸ್ಕರ ಬೇಗ ಎದ್ದೊಳಕ್ಕಾಗಿಲ್ಲ. ಅವನಂತೂ ಹಠ ಮಾಡಿಕೊಂಡು ಇನ್ನು ಮಲ್ಕೊಂಡೇ ಇದ್ದ. ಈಗ ರೆಡಿಯಾಗಿ ಓಡಾಡ್ತಾ ಇದ್ದಾನೆ. ಸೊ ಈಗ ಟಿಫನ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಟಿಫನ್ ಹೊರಗಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡಿ ಬರ್ಡೇ ಬಾಯ್ ಹಿಮಾಕ್ಷಿ ಬಾಯ್ಲಿ, ಹಿಮಾಕ್ಷಿ ನೋಡಿ ಹಾಯ್ ಮಾಡು, ಬರ್ಡೇ ಬಾಯ್ ನೋಡಿ ಓಡಾಡ್ತಾ ಇದ್ದಾನೆ. ಹಾಯ್ ಮಾಡು, ಹಾಯ್ ಹಾಯ್. ಭತ್ತ ನೋಡಿ ಎಷ್ಟಿದೆ. ಗ್ರೀನರಿ ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೆ ಇವರಿಗೆ ಖುಷಿ, ಇಷ್ಟಪಡ್ತಾರೆ ಈ ಕಡೆ ಎಲ್ಲ ಬರೋದಕ್ಕೆ. ನೇಚರ್ಗೆ ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಗಿರ್ತಾರೆ. ನಾವು ವೈದ್ಯನಾಥೇಶ್ವರ ದೇವಸ್ಥಾನ ಅಂತ, ಇದು ಮದ್ದೂರಲ್ಲಿ ವೈದ್ಯನಾಥಪುರ, ಊರ ಹೆಸರು ವೈದ್ಯನಾಥಪುರ, ಅದರಲ್ಲಿ ಇರುವಂತದ್ದು ವೈದ್ಯನಾಥೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಸ್ಪೆಷಾಲಿಟಿ ಏನು ಅಂತಂದ್ರೆ ವೈದ್ಯನಾಥೇಶ್ವರ ಯಾವುದೇ ನಮ್ಗೆ ಕಾಯಿಲೆ ಅಥವಾ ಏನೇ ಒಂದು ಚರ್ಮದ ಸಮಸ್ಯೆ ಏನೇ ಇದ್ರೂ ಸರಿಪಡಿಸುತ್ತೆ. ನಾವು ಅಷ್ಟೇ ಮಗುಗೆ ಅಥವಾ ನಮ್ಗೆ ಜ್ವರ ಬಂದಾಗ, ಹುಷಾರಿಲ್ಲ ಅಂದಾಗ ಇಲ್ಲಿ ಬಂದು ಹೋಗ್ತಾ ಇರ್ತೀವಿ. ಏನೋ ಒಂಥರ ನಮ್ಗೆ ತೃಪ್ತಿ, ಇಲ್ಲಿ ಬಂದು ಹೋದ್ರೆ ಒಂಥರ ಖುಷಿ. ಮತ್ತೆ ಕಿವಿ ನೋವು ಆತರ ಹಲ್ವಾರು ಕಾರಣಗಳಿರುತ್ತಲ್ವ, ಹಲ್ವಾರ್ದು ಏನಾದ್ರು ಅಂದ್ರೆ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ನಮಗೂ ಆಗಿದೆ. ಎಷ್ಟೊಂದು ಪಾಪು ಹುಷಾರಿಲ್ಲ ಅಂದ ತಕ್ಷಣ ಪಟ್ಟಂತ ಬಂದು ಹೋಗ್ತೀವಿ ನಾವು. ಅವಾಗ ಒಂದು ವರ್ಷ ತಿಂಗಳಿಗೆ ಒಂದ್ಸತಿ ಅಥವಾ 2 ಸತಿ ಬರ್ತೀವಿ ಯೂಶಲಿ, ಅಥವಾ 2 ತಿಂಗಳಿಗೆ ಒಂದ್ಸತಿ ಆ ತರ ಆಗುತ್ತೆ. ನೋಡ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ದೇವಸ್ಥಾನ ಅಷ್ಟೇ ತುಂಬಾ ಜನನು ಇರಲ್ಲ, ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು. ಈಗ ಕಾರ್ತಿಕ್ ಸೋಮವಾರ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಇರ್ಬೋದು, ಕಾರ್ತಿಕ್ ಮಾಸ ಆಗಿರೋದ್ರಿಂದ ಸ್ವಲ್ಪ ಜನ ಇರ್ಬೋದು. ಬಟ್ ಬೇರೆ ಟೈಮ್ ಎಲ್ಲ ತುಂಬಾ ಕಡಿಮೆ ಜನ ಇರ್ತಾರೆ. ಆರಾಮಾಗಿ ದೇವ್ರನ್ನಂತೂ ತುಂಬಾ ಚೆನ್ನಾಗಿ ನೋಡ್ಕೊಂಡು ತುಂಬಾ ಬೇಡ್ಕೊಂಡ್ ಬರ್ಬೋದು, ಒಂಥರ ಖುಷಿಯಾಗಿ ನೋಡ್ಕೊಂಡ್ ಬರ್ಬೋದು. ನಾವು ಮೇನ್ ಅಷ್ಟೇ ಅಲ್ವಾ, ದೇವಸ್ಥಾನಕ್ಕೆ ಹೋಗೋದಲ್ಲಿ ನೀಟಾಗಿ ನಾವು ಕೇಳ್ಕೊಬೇಕು ಅಥವಾ ದೇವ್ರನ್ನ ನೋಡ್ಬೇಕು ಅಂತ ಇಷ್ಟಪಟ್ಕೊಂಡು ಹೋಗ್ತೀವಿ. ಸೊ ಅದನ್ನ ಆರಾಮಾಗಿ ಇಲ್ಲಿ ಇದ್ ಮಾಡ್ಕೊಬಹುದು, ತುಂಬಾ ಚೆನ್ನಾಗಿರುತ್ತೆ ದೇವಸ್ಥಾನದಲ್ಲೆಲ್ಲ. ಮತ್ತೆ ಇಲ್ಲಿ ಪ್ರಸಾದ ಅನ್ನದಾನ ಮಾಡ್ತಾರೆ. ಸೊ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಅಷ್ಟು ಚೆನ್ನಾಗಿ. ಒಂಚೂರು ಒಂಥರ ಅಹಂಕಾರ, ಕೊಬ್ಬು ಆತರ ಏನಿಲ್ಲ. ತಿಂತಾ ಇದೆ ಇನ್ನು ತಿನ್ನಿ ಅಂದ್ಬಿಟ್ಟು ಇನ್ನು ಬರೆಸ್ತಾರೆ ಅಂತ. ಒಳ್ಳೆ ಮನೇಲಿ ನಮ್ಗೆ ಊಟ ಬರೆಸ್ತಾರಲ್ಲ ಆ ರೀತಿ, ಮನೇಲಿ ನಮ್ಗೆ ಊಟ ಹಾಕೊಡ್ತಲ್ಲ ಆ ರೀತಿ ನಮ್ಗೆ ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ, ಕಾಣ್ತಾ ಇದೆ ದೇವಸ್ಥಾನ. ಅಲ್ಲಿದೆ ದೇವಸ್ಥಾನಕ್ಕೆ ಬಂದ್ವಿ. ಸೊ ಸುತ್ತಮುತ್ತ ಎಲ್ಲ ತೋರಿಸ್ತೀನಿ, ಗರ್ಭಗುಡಿ ತೋರ್ಸೋಂಗಿಲ್ಲ. ಸೊ ಸುತ್ತಮುತ್ತ ಎಲ್ಲ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಹೊಳೆ ಹತ್ರ ಹೋಗಿದ್ರೆ ಅಲ್ಲಿ ಹೋಗ್ಬೋದು. ಅಲ್ಲೇ ಕೂದಲೆಲ್ಲ ಕೊಡೋದು ಥರ. ಇದು ಕಾರ್ತಿಕ್ ಮಾಸ ಆಗಿರೋದ್ರಿಂದ ಸ್ವಲ್ಪ ಜನ ಬರ್ತಾರೆ ಅಂತ ಈ ರೀತಿಯಾಗಿ ಜಾತ್ರೆ ಥರ ಇಟ್ಕೊಂಡಿದ್ದಾರೆ. ಬನ್ನಿ ಇಲ್ಲಿ ಯಾರು ಬೇರೆಯವರಾದ್ರೆ ಇದೆಲ್ಲ ಇರ್ತಾ ಇರಲಿಲ್ಲ. ಸೊ ಇದು ಫಸ್ಟ್ ಟೈಮ್ ಈಗ ಕಾರ್ತಿಕ್ ಮಾಸ ಇರೋದ್ರಿಂದ ತುಂಬ ಜನ ಬರ್ತಾರಲ್ವ, ಅದಕ್ಕೋಸ್ಕರ ಆ ರೀತಿ ಮಾಡೋದು. ಅಲ್ಲಿ ದೇವ್ರಿಗೆ ಹಾಕೋಕ್ಕೆ ನಾವು ಏನೇನು ಥರ ತೊಗೊಂಡಿದ್ದೀವಿ ಅಂತಂದರೆ ನೋಡಿ, 3 ಜನಕ್ಕೂ ಒಂದೊಂದು ದೇಹದ ತೊಗೊಂಡಿದ್ದೀವಿ. ಮತ್ತು ಕಿವಿದು ಪಾಪುಗೆ ಇಯರ್ ಇನ್ಫೆಕ್ಷನ್ ಆಗಿತ್ತಲ್ಲ, ಸೊ ಅದಕ್ಕೋಸ್ಕರ ಕಿವಿದು ತೊಗೊಂಡಿದ್ದೀವಿ. ಪೂಜೆ ಏನು ಮಾಡಿಸ್ತಲ್ಲ, ಏನಕ್ಕಂದರೆ ಇವಾಗ ಬೇರೆ ಕಡೆ ಹೋಗ್ತಾ ಇದ್ದೀವಲ್ಲ, ಮತ್ತು ಕಾಯಿ ಅದೆಲ್ಲ ಸುಮ್ಮನೆ ಎಲ್ಲೆಲ್ಲೋ ಇಡಬಾರ್ದಲ್ಲ ಅಂದ್ಬಿಟ್ಟು. ನೋಡಿ ಇಲ್ಲಿ ಹೊಳೆ ಇದೆ, ದೇವಸ್ಥಾನ ಫುಲ್ ಈ ರೀತಿಯಾಗಿ ಡೆಕೋರೇಷನ್ ಮಾಡಿಟ್ಟಿದ್ದಾರೆ. ಮುಂದೆ ಇದು ದೇವರು ಕಾಣ್ತಾ ಇದೆ ನೋಡಿ ಕರೆಕ್ಟಾಗಿ. ಏಕೆ ಇಲ್ಲಿ ಸ್ನಾನ ಮಾಡೋದ್ರಿಂದ ಮತ್ತು ನೀರು ಹಾಕ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಏನಾದರೂ ಸಮಸ್ಯೆ ನಮ್ಮ ದೇಹದಲ್ಲಿದ್ದರೆ
ಗುಣಮುಖ ಆಗುತ್ತೆ ಅನ್ನೋದು ಇದು. ಇಲ್ಲಿ ಪೂಜೆ ಮಾಡ್ತಾರೆ, ಪೂಜೆ ಮಾಡೋರು ಪೂಜೆ ಮಾಡ್ತಾರೆ. ದೇವಸ್ಥಾನ ಆಚೆ ಈ ರೀತಿಯಾಗಿದೆ. ಇಲ್ಲೇ ಒಂದು ಎತ್ತಿದೆ, ಏನಾದರೂ ಕೇಳಿದ್ರೆ ಅದು ಆಗುತ್ತೆ ಅಂದರೆ ಹೊರ ಕೊಡುತ್ತೆ. ಅಂಬಾರಿ ಸೂಟ್ಸ್ ಅಂತ 3 ಫ್ಲೋರ್ಸ್ ಇದೆ. ಫಸ್ಟ್ ಫ್ಲೋರ್ ಅಲ್ಲಿ ನಮ್ಮ ರೂಮ್ ಇರೋದು. ಸೊ ಒಳಗಡೆ ನೋಡೋಣ ಹೇಗಿದೆ ಅಂತ. ಬಾಲ್ಕನಿ ಇರೋದಾಗಿದೆ. ರೂಮ್ ಯಾವ್ದು ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ. ಸೊ ನನ್ನ ಮಗ ಆಲ್ರೆಡಿ ಆಡ್ತಾ ಇದ್ದಾನೆ. ಏನೇನು ಕೊಟ್ಟಿದ್ದಾರೆ ಅಂದರೆ ಕೆಟಲ್ಲು, ಮತ್ತು ಶುಗರ್ ಪೌಡ್ರು, ಮಿಲ್ಕ್ ಪೌಡ್ರು, ಮತ್ತು ಕಾಫಿ ಪೌಡ್ರು, ಮತ್ತು ಟೀ ಪೌಡರ್ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಕೆಟಲ್ಲು ಮತ್ತು ವಾಟರ್ ಬಾಟಲ್ ಇದೆ. ಸೊ ಇದು ಏನಾದರೂ ಇಟ್ಕೊಳಕ್ಕೆ. ಮತ್ತು ಫ್ರಿಡ್ಜ್ ಇದೆ, ಮಿನಿ ಫ್ರಿಡ್ಜ್ ಇದೆ. ವರ್ಕ್ ಆಗುತ್ತೆ ನನಗೆ ಫ್ರಿಡ್ಜ್ ಇದೆ. ಆ್ಯಕ್ಚುಲಿ ಅದು ವರ್ಕ್ ಆಗಲ್ಲ ಅನಿಸುತ್ತೆ, ಇದು ವರ್ಕ್ ಆಗುತ್ತೆ. ಸೊ ಇಲ್ಲಿ ವಾರ್ಡ್ರೋಬ್ ಇದೆ. ಅದಾದ್ಮೇಲೆ ಒಂದು ದೊಡ್ಡ ಮಿರರ್ ಇದೆ ನೋಡಿ ಇಲ್ಲಿ ನೋಡ್ಕೊಳಕ್ಕೆ. ಒಂದು ದೊಡ್ಡ ಮಿರರ್ ಇದೆ. ಸೊ ಅದಾದ್ಮೇಲೆ ಇಲ್ಲಿ ಕಬೋರ್ಡ್ ಇದೆ. ಸೊ ಮತ್ತೆ ವಾಶ್ರೂಮ್ ಇದೆ, 2 ಡ್ರಾಯರ್ ಇದೆ ನೋಡಿ. ಮತ್ತೆ ಟವಲ್ಸ್. ನೋಡಿ ಈ ರೀತಿಯಾಗಿದೆ ರೂಮ್. ಸೊ ಫೈನಲಿ ರೂಮ್ ಈ ರೀತಿಯಾಗಿದೆ. ಮತ್ತೆ ದ ವೆಜ್ ಕಿಚನ್ ಅಂತ ಇದೆ. ಸೊ ಮೆನು ಸೊ ಇವೆಲ್ಲ ಇದಾವೆ. ನಿಲ್ಸಿ ನೋಡೋಣ ಆಮೇಲೆ ಅದು ಏನೇನು ಅಂತ. ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹೋಟೆಲ್ ನೋಡಿ ಈ ರೀತಿಯಾಗಿದೆ. ನನ್ ಬೇಕಾದ್ರೆ ಚೆನ್ನಾಗಿರುತ್ತೆ. ನಾರ್ತ್ ಇಂಡಿಯನ್ ಮೀಲ್ 350 ರೂಪಿ, ಸೌತ್ ಇಂಡಿಯನ್ ಮೀಲ್ 250 ರೂಪಿ. ಸೊ ಓಕೆ ವರ್ತ್ ಅಂತ ಅನ್ಸುತ್ತೆ. ನನ್ನ ಮಗ ಜ್ಯೂಸ್ ಬೇಕು ಅಂತ ಜ್ಯೂಸ್ ತೊಗೊಂಡಿದ್ದು, ಹಿಂಸೆ ಮಾಡಿ ತೊಗೊಂಡೆ. ಜ್ಯೂಸ್ ಕುಡಿತಾ ಇಲ್ಲ ನನ್ನ ಮಗ, ಹಠ ಮಾಡಿ ಜ್ಯೂಸ್. ನೋಡಿ ಮೈಸೂರು ಪ್ಯಾಲೇಸ್ ಅಲ್ಲಿ
ನಮ್ಮ ಯಜಮಾನ್ರು ಫಸ್ಟ್ ನೋಡಕ್ ಬಂದಿದ್ದಾರೆ, ನನ್ನ ಮಗ ಸೆಕೆಂಡ್, ಅವನು ಫಸ್ಟ್ ನೋಡಕ್ ಬಂದಿದ್ದಾನೆ. ಹೊರಗಡೆ ನೋಡಿದಾರೆ, ಒಳಗಡೆ ನೋಡಿಲ್ಲ ಅಂತೆ. ಬಾಚಿನ ರನ್ ರನ್ ನಿಮಾಕ್ಷ್ ರನ್. ಬರೋ ಮಗನೇ. ಫ್ಯಾನ್ ನೋಡಿದ್ದೀರಾ, ನೋಡಿ ಯಾವ ಥರ ಇದೆ, ರೆಕ್ಕೆಗಳೆಲ್ಲ ಜಾಸ್ತಿ ಬೆಂಡಾಗಿದೆ. ಏನಕ್ಕೆ ಅಂತಂದ್ರೆ ವಾಯ್ಸ್ ಸ್ವಲ್ಪ ದೂರ ಗಾಳಿ ಹೋಗಲಿ ಅಂತಂತ ಆ ಥರ ಇರೋದು. ಸೊ ನೋಡಿ ಯಾವುದೇ ಥರ ಪ್ಲ್ಯಾನ್ ಮಾಡ್ತಾರೆ. ನಮ್ಮಲ್ಲಿ ಅದಕ್ಕೆ ಇರೋ ಫ್ಯಾನ್ನೇ ಬೆಡ್ ಮಾಡ್ತಾರೆ. ನಡಿ ಚಿನ್ನ. ನಡಿ. ಇದು ನಮ್ಮ ರೂಮ್. ಹಿಮಾಕ್ಷರಿ ಯಾರದು? ಬಾಚಿನ ಇಲ್ಲಿ. ಉಫ್ ಮಾಡಮ್ಮ ಇಲ್ಲಿ. ಹ್ಯಾಪಿ ಬರ್ತ್ಡೇ ಟು ಯು. ಮಗು ಪಿಜ್ಜಾ ತಿನ್ನಕ್ ಕಾಯ್ತಾ ಇದೆ. ಹೌದು, ಕಟ್ಟೋದೇನು ಬೇಡ, ಹಂಗೆ ಕಟ್ ಮಾಡಿದ್ದಾರೆ, ಸುಮ್ಮನೆ ಇದು ಮಾಡ್ಕೊ ಅಷ್ಟೇ. ಹಿಂಗೆ ಮಗು ಇಡ್ಲಿ ದೋಸೆ ಇಂಥದ್ದು ಏನಾದ್ರು ಕೊಟ್ರೆ ಬೇಡ ಬೇಡ ಅನ್ನತ್ತೆ. ಅದೇ ಪಿಜ್ಜಾ ಕೊಟ್ರೆ ಮಾತ್ರ ನೋಡ್ರಿ. ಪಿಜ್ಜಾ ಫಸ್ಟ್ ಟೈಮ್ ಯಾವಾಗ? ಇದೇ ಫಸ್ಟ್ ಟೈಮ್ ಅವ್ರು ಇನ್ನೇ. ಕೇಕ್ ಅವೈಲೇಬಿಲಿಟಿ ಇರಲಿಲ್ಲ, ಸೊ ಅದಕ್ಕೋಸ್ಕರ ಪಿಜ್ಜಾ ತಗೊಂಬೋಣ ಅಂತ ಪಿಜ್ಜಾ ತಗೊಂಡ್ಬಂದ್ವಿ. ಆ್ಯಂಡ್ ಎಕ್ಸ್ಟ್ರಾ ಚೀಸ್ ಬರ್ಸ್ಟ್ ಮಾರ್ಗರಿಟಾ ತಿನ್ನು. ಇವತ್ತಿನ ನನ್ನ ಮಗನ ಬರ್ಡೇ ಆಯಿತು. ನಾಳೆಗೆ ನಮ್ಮ ಆ್ಯನಿವರ್ಸರಿ ಇದೆ. ಸೊ ನೋಡೋಣ ಆ್ಯನಿವರ್ಸರಿ ಯಾವ ರೀತಿ ಆಗುತ್ತೆ ಏನು ಅಂತ. ರೂಮ್ ಹತ್ರನೇ ರೆಸ್ಟೋರೆಂಟ್ ಇದೆ. ಸೊ ಲಾಕ್ ಅಷ್ಟನಾ? ಹೆಂಗೆ?
ರೆಸ್ಟೋರೆಂಟ್ ಇದೆ. ಸೊ ಯಾವ ಥರ ಇದೆ ಏನು ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಈ ರೀತಿಯಾಗಿ ಸೊ ನೋಡಿ ಜ್ಯೂಸು ಮತ್ತು ಸ್ಯಾಂಡ್ವಿಚ್ ಹಚ್ಕೊಂಡಿದ್ದಾನೆ. ಏನು ವಿಡಿಯೋ ಮಾಡ್ತಾ ಇದ್ದೀರಾ? ಕೈ ತೊಗೊಂಬಮ್ಮ. ತಿಂದು ಮುಗಿಸಾ ಹೊಟ್ಟೆ ತುಂಬ? ಬಾ ಏನಿದು? ಏನು ನೋಡು. ಇದು ಕ್ಯಾರೆಟ್ಲೇ ಇದೆ. ಕೋಲ್ಡಾ? ಅಲ್ಲ, ಇದು ಇತ್ತಾಳೆ ತಾಂಬ. ನಿನ್ನ ಕಾರ್ಟಲ್ಲಿ ಇದ್ದಿದ್ದು ನೋಡಿದ್ದೆ, ಇಷ್ಟಪಡ್ತಿದ್ದಲ್ಲ, ಅದಕ್ಕೋಸ್ಕರ ತಗೊಂಡೆ. ಹ್ಯಾಪಿ ಆ್ಯನಿವರ್ಸರಿ ಬೇಬಿ. ಕಾರ್ಟಲ್ಲಿ ಇದ್ದಿದ್ದ? ಕಾರ್ಟ್ ಕ್ಯಾರೆಟ್ಲೈನ್ ಕಾರ್ಟಲ್ಲಿ ಹಾಕಿಟ್ಟಿದ್ದೆ, ನೋಡಿದ್ದೀನಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸೇಮ್ ಟು ಯು. ಇಷ್ಟ ಆಯ್ತಾ? ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಇದನ್ನು ತೊಗೊಬೇಕು ಅಂತ ಇದ್ದೆ, ಕಾರ್ಟ್ಗೆ ಹಾಕಿಟ್ಟಿದ್ದೆ. ನಿಮ್ಗೆ ಗೊತ್ತಾಯ್ತು? ನೀವು ಚೆಕ್ ಮಾಡೋಣ ಮೊಬೈಲೆಲ್ಲ. ನಿನ್ನ ಫೋನ್ ಏನು ಅಂತ ಪಾಸ್ವರ್ಡ್ ಹಾಕಿಟ್ಟಿದ್ಯಾ? ಈಸಿಯಾಗಿ ತೊಗೊಂಡೆ ಮತ್ತೆ ಇದೆ, ನಾನು 3 ನಾಲ್ಕು ಹಾಕಿದೆ ಇದೆ ಅಂತ ಹೆಂಗೆ ಹಂಗಂತಲ್ಲ, ಇದು ನನಗೆ ಇಷ್ಟ ಆಯಿತು. ಹೌದಾ? ಸೊ ಚೆನ್ನಾಗಿದೆ, ಐ ಲೈಕ್ ಇಟ್. ಮಂಗಳಸೂತ್ರ, ಕರಿಮಣಿ ಮಂಗಳಸೂತ್ರ ಆಸೆ ಪಟ್ಟೆ. ಹೇಗೋ ಬೈ. ನೈಸ್. ಥ್ಯಾಂಕ್ ಯು ಸೋ ಮಚ್. ಇವತ್ತು ಆ್ಯನಿವರ್ಸರಿ ದಿನ. ಟೈಮಿಂಗ್ಸ್ ನಮ್ದು 10:55. 11:00. ಸೊ 6ನೇ ವರ್ಷದಲ್ಲಿ ಮತ್ತೆ ಇನ್ನೊಂದು ತಾಲಿ ನೀವೇ ಕಟ್ಬಿಡಿ, ನೀವೇ ಹಾಕ್ಬಿಡಿ. ಅದು ಲಾಂಗ್ ತಾಲಿ, ಇದು ಶಾರ್ಟ್ ತಾಲಿ. ಹೇಗಾದ್ರು ತುಂಬಾ ಇಷ್ಟ ಆಯ್ತು, ತುಂಬಾ ಖುಷಿ ಆಯ್ತು. ನೋಡಿ ಇದು ಇಲ್ಲಿ ಶುಕವನ ಅಲ್ವಾ? ಶುಕವನ ಅಲ್ಲೇ ಬರ್ದಿದ್ದಾರೆ ನೋಡು. ಓಂ ಸಾಯಿ ಗಾರ್ಡನ್, ವಿಶ್ವ ಮ್ಯೂಸಿಯಂ, ಹನುಮಂತ ದೇವಸ್ಥಾನ, ಶ್ರೀ ವೆಂಕಟೇಶ್ವರ ದೇವಸ್ಥಾನ ಎಲ್ಲ ಇದೆ. ಈ ಕಡೆಯಿಂದ ನೋಡ್ಕೊಂಡು ವಾವ್ ಚಿನ್ನಿ, ಇಲ್ಲಿ ಬರ್ಡ್ ನೋಡು ಪಾಪು. ಇಲ್ಲಿಚ್ಚು ಬಾ ಬರ್ಡ್ ಹತ್ರ ಮುಟ್ಟಿ ಬರ್ಡ್ ಬಂದು. ವಾವ್
ಇಲ್ಲಿ ಶುಕವನ ಮತ್ತೆ ಬೋನ್ಸಾಯಿ ಟ್ರೀಸ್ ಇದೆ. ಸೊ ಹೇಗಿರುತ್ತೆ ಏನಂತ ನೋಡೋಣ. ಬಾ ಚಿನ್ನ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ಮಡಿಕೆಯಲ್ಲಿ. ಅದೇ ನಿಜವಾದ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ಲ, ಅದನ್ನ ಎಷ್ಟು ಡೀಟೇಲ್ ಆಗಿ ಇದು ಮಾಡ್ಬೇಕು. ನಿಮಗ್ ಬರ್ಡ್ ಹೆಂಗ್ ಸೌಂಡ್ ಮಾಡತ್ತೆ ಕೇಳ್ಕೊ, ಆಮೇಲೆ ಸೌಂಡ್ ಮಾಡ್ತೀನಿ ನೀನು. ಬರ್ಡ್ ಹೆಂಗ್ ಸೌಂಡ್ ಮಾಡತ್ತೆ ಅಂತ ಕೇಳಿಸ್ಕೊ, ಆಮೇಲೆ ಸೌಂಡ್ ಮಾಡ್ತೀಯಾ. ನೋಡು ಕಾಯ್ ಕಾಯ್ ಅಂತ ಇದೆ. Bye, Max. Bye. Sukonam Birds History Collection. ಎಲ್ಲಿ ಯಾಕೆಪ್ಪ ಪಂಕಿರಿಸ್ತಾ ಇದ್ದು? ವಾವ್ ಆಸ್ಮನ್ ಏನಂತೆ ಏನಂತೆ ಬಾಚಿನ ಏನ್ ಟಿಕೆಟ್ ಇಲ್ವಾ? ಟಿಕೆಟ್ ಬರ್ಡ್ಸ್ ನೋಡಿ ಎಷ್ಟಿದಾವೆ. ತೆಂಗಿನಕಾಯಿ ಕಟ್ತಾರೆ. ಏನಾದ್ರು ನಮ್ಗೆ ಹರಕೆ ಏನಾದ್ರು ಇದೆ ಕೇಳಿಕೊಂಡು ತೆಂಗಿನಕಾಯಿ ಕಟ್ಟೋದು. ಎಷ್ಟು ಚೆನ್ನಾಗಿ ಕಟ್ಟಿದಾರಲ್ವಾ. ಓಂ ನಮೋ ಹನುಮತೆ ನಮಃ. ಓಂ ನಮೋ ಹನುಮತೆ ನಮಃ. ಓಂ ನಮೋ ಹನುಮತೆ ನಮಃ. ಓಂ ನಮೋ ಹನುಮತೆ ನಮಃ. ಹನುಮತೆ ನಮಃ. ಓಂ ನಮೋ ಹನುಮತೆ ನಮಃ. ಓಂ ನಮೋ ಹನುಮತೆ ನಮಃ. ಎಕ್ಸಿಟಾ. ಈಗ ನೋಡಿ ರೈಲ್ವೆ ಮ್ಯೂಸಿಯಂಗೆ ಹೋಗ್ತಾ ಇದೀವಿ. ನಾವು ಮೈಸೂರಿಗೆ ಬಂದಾಗ ಸ್ಯಾಂಡ್ ಮ್ಯೂಸಿಯಮ್ಮು, ವ್ಯಾಕ್ಸ್ ಮ್ಯೂಸಿಯಮ್ಮು ಮತ್ತೆ ಈ ರೀತಿ ನೋಡಿರೋಂಥ ಪ್ಲೇಸ್ಗೆ ಹೋಗ್ತಾ ಇಲ್ಲ. ಸೊ ನೋಡಿದೀವಲ್ಲ ಮತ್ತೆ ನೋಡೋದು ಅಂತ ಯಾವ್ದಾವ್ದು ನೋಡಿಲ್ಲ ಆ ಪ್ಲೇಸ್ ಮಾಡ್ತಾ ಇದ್ವಿ. ಟ್ರೈನ್ ಮ್ಯೂಸಿಯಂಗೆ ಹೋಗೋಣ ಬನ್ನಿ. ಎಂಟ್ರಿ ಟಿಕೆಟ್ 50 ರೂಪಾಯಿ ಅಂತೆ ಒಬ್ರಿಗೆ. ಸೊ
ಇವ್ರು ನೋಡಿ ಹೆಂಗ್ ಹೋಗ್ತಾ ಇದಾರೆ. ಅದಕ್ಕೆ ಟ್ರೈನ್ ಮ್ಯೂಸಿಯಂ ಹೋಗೋಣ ಅಂತ ಹೋಗ್ತಾ ಇದೀವಿ. ಅಲ್ಲಿದೆ ನೋಡಿ 50 ರೂಪೀಸ್ ಅಂತ. ಸೊ ಒಳಗಡೆ ಹೋಗೋಣ, ಯಾವ ರೀತಿ ಇರುತ್ತೆ ಏನು ಅಂತ ನೋಡೋಣ. ಇದೇ ಫಸ್ಟ್ ಆಕ್ಚುಲಿ ಬರ್ತಾ ಇರೋದು ನಾನು. ಓಕೆ ಹಾಗೆ ಗುಡ್ ಬಾಯ್. ಹತ್ತು ಹತ್ತು ಇನ್ನು ಹತ್ತು ಹಿಮಾಕ್ಷ್. ಇಲ್ಲಿಡ್ಕೋ, ಈಗ ಇಲ್ಲಿಡ್ಕೋ. ನೋಡ್ ಪಾಪ ನೋಡಲ್ಲ ಮುಂದೆ ನೋಡ್ದ ಹಿಂಗತ್ತದು. ಹೋಟೆಲ್ ಬಂದಿದ್ದೀವಿ. ಸೊ ಹೋಟೆಲ್ ಮುಂದೆನೇ ಇದೆ, ಅದು ಆಕ್ವಾ ವರ್ಲ್ಡು ಹೋಟೆಲ್ ಎದುರುಗಡೆ ಇದೆ. ಸೊ ಕೆಳಗಡೆ ಹೇಗಿದೆ ಅಂತ ತೋರಿಸ್ತೀನಿ, ಮತ್ತು ಊಟ ಯಾವ ರೀತಿ ಇರುತ್ತೆ ಅಂತ ರಿವ್ಯೂ ಕೊಡ್ತೀನಿ ನಿಮಗೆ. ಚೆನ್ನಾಗಿದೆ ಅಂತ ಹೇಳ್ತೀನಿ. ನನ್ನ ಮಗ ನೋಡಿ ಆಟಾಡ್ತಾ ಇದ್ದಾನೆ,
ಹೊಸದೊಂದು ಗಾಡಿ JCB ತಗೊಂಡಿದೆ, ಅದಕ್ಕೋಸ್ಕರ ಖುಷಿಯಿಂದ ಅದ್ರಲ್ಲಿ ಆಡ್ತಾ ಇದ್ದಾನೆ. ನೋಡಿ ಇವೆರಡು ಬಿಟ್ಬಿಟ್ಟಿದ್ದಾನೆ, ಅದ್ರಲ್ಲಿ ಆಡ್ತಾ ಇದ್ದಾನೆ. ಇದು ನಾರ್ತ್ ಮಿಲ್ಸು. ಇದು ನೋಡಿ ಸೂಪ್ ಕೊಟ್ಟಿದ್ದಾರೆ, ಸೂಪ್ ಅದು. ಮೈಸೂರು ಅಡುಗೆ ಅಲ್ಲಿ ಊಟ ಚೆನ್ನಾಗಿತ್ತು. ಪಾಪುಗೆ ಸ್ವಲ್ಪ ಪ್ರಾಣಿಯ ತರದೆಲ್ಲ ತೋರ್ಸೋಣ ಅಂತ, ಯಾಕಂದ್ರೆ ಅವನ್ಗೆ ಗೊತ್ತಿಲ್ವಲ್ಲ, ಇದ್ರ ಬಗ್ಗೆ ನೋಡಿಲ್ಲ ಎಲ್ಲೇನು. ಅನ್ಸತ್ತೆ ಲೈವ್ ಆಗಿ ನೋಡ್ರೆ ಖುಷಿ ಪಡ್ತಾನೆ, ಈಗ ಸ್ವಲ್ಪ ಅರ್ಥ ಆಗುತ್ತೆ ಎಲ್ಲ ಅಂತ ಕರ್ಕೊಂಡ್ ಬಂದಿದೀವಿ. ಇದಕ್ಕೆ ಆಲ್ರೆಡಿ ನಾವು ಬಂದಿದೀವಿ, ಸೊ ಪಾಪಗೋಸ್ಕರ ಬಂದ್ವಿ. ಮತ್ತೆ ಸೊ ನೋಡಿ ಈಗ ಮೃಗಾಲಯಕ್ಕಿದ್ದಾರೆ ಅಂತಿದೆ. ಇಲ್ಲೇ ಟಿಕೆಟ್ ತಗೊಂಡ್ರೆ ಅದು ಕೊಡಲ್ಲ. ಸೊ ಈಗಡೆ ಹೋಗ್ತಾ ಇದೀವಿ. ನಾವು ಆಲ್ರೆಡಿ ಬಂದಿದ್ದೀವಿ ಒಂದ್ಸತಿ, ಲಾಸ್ಟ್ ಟೈಮ್ ಬಂದಾಗ ಇದಿರ್ಲಿಲ್ಲ ಈ ತರ ತಗೊಂಡು. ನನ್ನ ಮಗನ್ ತಗೊಂಡಿದ್ದೆ ಫಸ್ಟ್ ಟೈಮ್ ಬರ್ತಾರೆ, ಸೊ ಅದಕ್ಕೋಸ್ಕರ ಹೋಗೋಣ, ಅವ್ನು ತೋರ್ಸೋಣ ಯಾವ ರೀತಿ ಇರುತ್ತೆ ಇಲ್ಲ ಅಂತ. ಪ್ರಾಣಿಗಳನ್ನ ತೋರ್ಸೋಣ, ಮನೆಯಲ್ಲ ಪ್ರಾಣಿಗಳು ಮಾತ್ರ ನೋಡಿದ್ದೆ ನಾನು, ಹೊರಗಡೆ ಇರೋ ಪ್ರಾಣಿಗಳು ಹೋಗಿ ಅಂತ ಹೋಗ್ತಾ ಇದೀವಿ. ನೋಡಿ ಇಲ್ಲಿ ಮೈಸೂರು ಝೂ ಬಂದಿದ್ದೀವಿ. ಸೊ ನನ್ನ ಮಗ ಹಿಡಿತಾರೆ, ಫುಲ್ ಟಯರ್ಡ್ ಆಗಿ ಹೋಗಿದ್ದಾನೆ. ಒಂದು ಸ್ವಲ್ಪ ತೋರಿಸ್ಕೊಂಡು ಆಮೇಲೆ ಹೋಗ್ಬೇಡ ಅನ್ಕೊಂಡಿದೀವಿ. ಸೊ ಬರ್ಡ್ ನೋಡಿ ಅಲ್ಲಿ ಕಾಣ್ತಾ ಇದೆ ನಿಮ್ಗೆ, ಅಲ್ಲಿ ಇನ್ನೊಂದು ಬರ್ಡ್ ಇದೆ ನೋಡಿ. ನೋಡಿ ಹಿಂಗ್ ಓಡಾಡ್ತಾ ಇದೆ, ವಾಕಿಂಗ್ ಮಾಡ್ತಾ ಇದಾವೆಲ್ಲ ಊಟ ಆದ್ಮೇಲೆ. ನೋಡ್ಬೇಡಿ ನೀವು ಯಾರು ಅಂತ, ಆ ಕಡೆ ತಿರ್ಕೊಂಡಿದ್ದೆ ಅದು. ಅಲ್ಲೋಡ್ ಚಿನ್ನಿ, ಅಲ್ಲೋಡ್ ಟೈಗರ್ ನೋಡೆ, ವೈಟ್ ಟೈಗರ್. ಅದು ಬರ್ತೈತಿ ಈಗ, ಓಡತ್ ಕಣ ಇದು. ಬರೋಷ್ಟೊತ್ತಿಗೆ ಅದು ಬರೋಷ್ಟೊತ್ತಿಗೆ ಇದು ಎಗಿರ್ಬಿಡ್ತದೆ. ವೆಜಿಟೇರಿಯನ್ ಇದು, ಇದು ಗೇಂಡಮೃಗ ವೆಜಿಟೇರಿಯನ್, ಸಸ್ಯಾಹಾರಿ. ಅಂದ್ರೆ ಹೈಲೈಟ್ ಏನ್ ಗೊತ್ತಾ ಬೇಬಿ, ಒಂದಕ್ಕೆ ಮ್ಯಾಚ್ ಆಗಲ್ಲ. ಪ್ರತಿಯೊಂದು ಝೀಬ್ರದೂ ಪ್ರತಿಯೊಂದು ಇದಿರ್ತಾರ. ಅಂದ್ರೆ ನಮ್ದು ಹೆಬ್ಬೆರಳುಗಳು ಹೆಂಗೋ ಮನುಷ್ಯನು ಹಂಗ ಅದ್ರ ಮೈ ಮೇಲಿರೋ ಪೇಂಟಿಂಗ್. ಎರಡು ಝೀಬ್ರಾಗಳಿಗೆ ಒಂದೇ ಪ್ಯಾಟರ್ನ್ ಬರಲ್ಲ. ಬರ್ಡ್ ಅಂತ ದೊಡ್ಡದಾಗಿದೆ. ಹೋಗ್ಬಿಟ್ಟು ಈಗ ಬಂದಿದ್ದು ನಾವು ಮಧ್ಯಾಹ್ನ ಊಟ ಮಾಡಿದ್ದೀವಿ. ನೋಡಿ ದೊಡ್ಡದಾಗಿದೆ, ಆ ಥರ ಒಳಗಡೆ ಇರುತ್ತೆ ಆ ರೀತಿಯಾಗಿ. ಸೊ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿ ಈಗ ಮೇರಿಯಂ ಒಳಗಡೆ ಹೋಗ್ತಾ ಇದೀವಿ. ಒಬ್ಬರಿಗೆ 200 ರೂಪಾಯಿ ಟಿಕೆಟು, ಒಬ್ಬರಿಗೆ 200 ಟಿಕೆಟು. ಕಿಡ್ಸ್ ಗುನಾ 3 ಅಡಿ ಮೇಲೆ ಇದು 150 ರೂಪಿ. ಸೊ ಆಕ್ವಾ ವರ್ಲ್ಡ್ಗೆ ನಾವು ಫಸ್ಟ್ ಟೈಮ್ ಬರ್ತಾ ಇರೋದು. ಇಲ್ಲಿ ಫಿಶ್, ವಾವ್ ಫಿಶ್.
ನೋಡಿ ಯಾವ ರೀತಿಯಾಗಿದೆ. Wow, big fish! ನಾನು ಹೇಳಿದ ಈ ತರ ಮ್ಯೂಸಿಯಂ ಅಲ್ಲ ಇದೆ ಅದು. ನಡು ಅಲ್ಲೇ ನೀವು ಸಿಕ್ಕದ ಆ ಕಡೆ ನಮ್ಮಿ ನೀವು ಜೆಂಡರ್ ನೀಟಾಗಿ ಫೋಟೋ ಹಾಕ್ತಿದ್ದೀನಿ. ರೆಡ್ ಐಟ್ ಸ್ಲೈಡ್ಲಿ ಟ್ರ್ಯಾಕಲ್ ಆಮೆ ಅಲ್ಲಿ ಆಮೆ ಅಲ್ಲಿ ಏಕೆಲ್ಲಿ ಕಣ ಮಾನೆ ನಿಜವಾದಲ್ಲ ನೋಡ್ ತಲೆ ನಡೆಸ್ತಾ ಇತ್ತು ಮೆತ್ತಗೆ. ಏನ್ ನೋಡ್ತಿದ್ದೀನಿ ಆಮೇಲೆ ನೋಡೋದು ಏನು ಫಿಶ್ ಪಾಪು. ನೋಡಿದೆ ಹಾವು ಹಾವು ಅದು ಫಿಶ್ ಅದು ಹಾವು ಅವನು ಬಿಟ್ಟ ಪಾಪ ಇಲ್ಲಿ. ಧರ್ಮಸ್ಥಳದಲ್ಲಿ ಚೆನ್ನಾಗಿತ್ತು ಪುಟ. ಧರ್ಮಸ್ಥಳದಲ್ಲಿ ಹೋಗಿದ್ರಣ. ಬೆಳಗ್ಗೆ ಬರ್ಡ್ಸು ಸಂಜೆ ಅಷ್ಟೊಂದು ಸಿಕ್ಕುತ್ತೆ. ಇಲ್ಲೋಳು ಚಿನ್ನ ಎಲ್ಲ ಫುಡ್ ತಿಂತಾ ಇದೆ ಫಿಶು. ನೋಡಿ ಈ ರೀತಿಯಾಗಿ ಫಿಶ್ ಮ್ಯೂಸಿಯಂ ಅಲ್ಲಿ ಫುಲ್ಲು ಫಿಶಸ್ ಇದೆ. ನಾನು ನಿಮ್ಮಿಂಗೆ ತಗೊಂಡು
ಯಾವಾಗ್ಲೂ ಆಗ್ತಾರೆ ಎಕ್ಸಿಬಿಷನ್ ಹತ್ರ ಎಕ್ಸಿಬಿಷನ್ ಯಾವಾಗ್ಲೂ ಆಗ್ತಾರ ಅದೆಷ್ಟು ಎಕ್ಸಿಬಿಷನ್ಗೆ ಸೂಪರ್ ಕೈಯಲ್ಲಿ ಒಂದು ಆಸೆ ನೆರವೇರಿಸ್ಕೊಂಡು ಹ್ಯಾಂಗೆ ಇರಬೇಕು ಅನ್ನೋದು ಆಕ್ವಾ ವರ್ಲ್ಡ್ ಅಲ್ಲಿ ಮುಗಿಸ್ಕೊಂಡು ಮತ್ತೆ ಟಾಂಗಾಗೆ ನಾವ್ ಯಾವತ್ತೂ ಹೋಗಿರ್ಲಿಲ್ಲ. ಸೊ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಗಾಡಿ ಜಟ್ಕಾ ಗಾಡಿಯಲ್ಲಿ ಫಸ್ಟ್ ಟೈಮ್ ಹೋಗಿದ್ದು. ಆತರ ಮೈಸೂರಲ್ಲಿ ಯಾವತ್ತೂ ಹೋಗಿಲ್ಲ. ಸೊ ಅದಕ್ಕೆ ಟಾಂಗಾದಲ್ಲಿ ಹೋಗಿ ಅಲ್ಲಿ ನೋಡ್ಕೊಂಡು ಮತ್ತೆ ಇವ್ರು ಏನೋ ನಮ್ದು ಆನಿವರ್ಸರಿ ಬೇರೆ ಇತ್ತಲ್ವಾ, ಸೊ ಏನೋ ಬುಕ್ ಮಾಡಿದ್ರಂತ ಅದು ಇನ್ನೂ ಬಂದಿಲ್ಲ ಆಕ್ಚುಲಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಫ್ರಸ್ಟ್ರೇಷನ್ ಆಗ್ಬಿಟ್ಟಿದ್ದಾರೆ ನೋಡಿ. ಅವರು ಡೆಲಿವರಿ ಬೆಳಗ್ಗೆ 10:30 ಇವಾಗ ನೋಡ್ಬೋದು ಡೆಲಿವರಿ ಆಗುತ್ತೆ ಅಂತ ಇತ್ತು. ಔಟ್ ಫಾರ್ ಡೆಲಿವರಿ ಅಂತ ಬರ್ಲಿಲ್ಲ. ಸೊ ಇದು ನನ್ನ ಊರಲ್ವಲ್ಲ, ಮೈಸೂರು. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರೋ ಅಡ್ರೆಸ್ಸಿಗೆ ಡೆಲಿವರ್ ಆದ್ರೆ ನಾನು ಹಿಂಗಿಂದ ಯೂಸ್ ಮಾಡ್ಲಿ, ಹಾಗಾಗಿ ಅದು ಬರ್ಲಿ ಅಂತ ಅರ್ಜೆಂಟಲ್ಲಿ ಇಲ್ಲೇ ಕೂತ್ಕೊಂಡು ಕಾದಿದ್ದು ಈಗ ಹೊರಡಕ್ಕೆ ರೆಡಿ ಆಗ್ತಾ ಇದೀವಿ. ಅದು ಬಂದ್ಮೇಲೆ ಇಲ್ಲಿ ಎಕ್ಸಿಬಿಷನ್ ಇದೆ. ಸೊ ಮೈಸೂರು ದಸರಾ ಎಕ್ಸಿಬಿಷನ್ ಅಂತೆ, ಅದಕ್ಕೆ ಹೋಗೋಣ ಅಂತ ನೋಡ್ತಾ ಇದ್ದೀರಾ. ಹೋಗೋಣ ಅಂತ ಬಂದ್ವಿ. ಇಷ್ಟು ದೊಡ್ಡದಾಗಿದೆ. ಇಲ್ಲಿ ಹೋಗ್ಬಿಟ್ಟು ಆಮೇಲೆ ಅವ್ರೇನೋ ಬುಕ್ ಮಾಡಿದಾರಲ್ಲ ಅದು ಬರುತ್ತಂತೆ. ಒಂದು 8:30 8:40 ಅಷ್ಟೊತ್ತು ಬರುತ್ತಂತೆ. ಸೊ ಆವಾಗ ಇಸ್ಕೊಳಕ್ ಹೋಗೋಣ, ಅಥವಾ ನಾವು ರೂಮ್ ಮಾಡಿದಲ್ವಾ ಅಂಬಾರಿ ಸೂಟ್ಸ್ ಅಲ್ಲೇ ಕೊಡಿ ಅಂತ ಹೇಳಿದೀವಿ. ಅಲ್ಲಿ ಕೊಟ್ಟಿರ್ತಾರೆ, ಅವಾಗ ಹಂಗೆ ಪಿಕ್ ಮಾಡ್ಕೊಂಡು ಹೋಗೋಣ ಅಂತ. ಏನೋ ಆನಿವರ್ಸರಿ ಸ್ಪೆಷಲ್ ಆಗಿರೋ ಬುಕ್ ಮಾಡಿದ್ದಾರೆ, ಏನು ಅಂತ ಗೊತ್ತಿಲ್ಲ. ಸೊ ಬಂದ್ಮೇಲೆ ಏನು ಅಂತ ತೋರಿಸ್ತೀನಿ. ಬೆಳಗ್ಗೆ ನನಗೆ ಒಂದು ಗಿಫ್ಟ್ ಕೊಟ್ಟಾದ್ಮೇಲೆ ಇನ್ನೊಂದು ಗಿಫ್ಟ್ಗೆ ಕಾಯ್ತಾ ಇದ್ರು ನಾವು ಹಾಕ್ಕೊಡೋದು ಅಂತ. ಸೊ ಅದು ಬರೋದು ಲೇಟ್ ಆಗಿರೋದ್ರಿಂದ ಆಮೇಲೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಪಾಪ ಟೆನ್ಷನ್ ಆಗ್ಬಿಟ್ಟಿದ್ರು ಫುಲ್ಲು, ಏನ್ ಮಾಡೋದು ಅಂತ. ಸೊ ಬ್ಯಾಂಗ್ಳೂರ್ ಅಡ್ರೆಸ್ ಚೇಂಜ್ ಮಾಡ್ತೀನಿ ಮತ್ತೆ ಅಂತ ಹೇಳ್ತಾ ಇದ್ರು. ಈಗ ಬನ್ನಿ ಎಕ್ಸಿಬಿಷನ್ಗೆ ಹೋಗೋಣ, ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಅದ್ಭುತ ಕೈ ಕೊಟ್ಬಿಟ್ರು. ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಮೈಸೂರು ನಾಡಹಬ್ಬ ದಸರಾ ಮಹೋತ್ಸವ ಅಂತೆ. ಬೆಂಗಳೂರಲ್ಲಿ ಬಟ್ ಆರ್ ನಗರದಲ್ಲಿ ಈ ತರದ್ದು ಒಂದೊಂದ್ಸರಿ ಆದಾಗ ನೋಡಕ್ ಚೆನ್ನಾಗಿರುತ್ತೆ. ಅಲ್ಲಂದ್ರೆ ಎಂಟ್ರಿ ಫೀಸ್ ಇತ್ತು. ಅದಕ್ಕೆ ಎಂಟ್ರಿ ಫೀಸ್ 10 ರೂಪಾಯಿ 20 ರೂಪಾಯಿ ಇರುತ್ತೆ. ಸೇಮ್ ಅದೇ ಇಲ್ಲಿನ ತರನೇ. ಈ ಒಳಗಡೆ ಹಿಂಗಿರುತ್ತೆ ನೋಡ್ಬೇಕು. ಬ್ಲೇಡು ಗೂಗಲ್ ಪೇ ಇರ್ಲಿಲ್ಲ ಟಿಕೆಟ್ ಹತ್ರ, ಒಳಗಡೆ ಸಿಗ್ಬೋದು. ಗೂಗಲ್ ಪೇ ಇತ್ತು ಅಂದ್ರೆ ಇನ್ನು ಕನ್ವೀನಿಯಂಟ್ ಆಗಿರುತ್ತೆ ಪೇಮೆಂಟ್ ಮಾಡಕ್ಕೆ. ಏನ್ ಹಿಂಗ್ ನೋಡ್ತೀವಿ, ATM ಇರಲ್ಲ. ಮತ್ತೆ ಅವರು ಪೇಮೆಂಟ್ ಹಿಂಗೆ ಮೈಸೂರು ಪ್ಯಾಲೇಸ್ ಹತ್ರ ಆಗಿದ್ದು ಏನಾದ್ರು ನನ್ನ ಹೆಂಡತಿ ಹೇಳಿದ್ರು ಅಂದ್ರೆ ನನ್ನ ಮನ ಮರ್ಯಾದೆ ಹೊರಟೋಗೋದು. ಸರಿ ಆಯ್ತು, ಈಗೇನು ಹೇಳೋದಿಲ್ಲ. ಅವರು ವಿಡಿಯೋ ಎಡಿಟ್ ಮಾಡೋ ಟೈಮಲ್ಲಿ ಹೇಳಿದ್ರು ಹೇಳ್ಬೋದು. ಖಂಡಿತ ಬಾ ಬಜ್ಜಿ ಮೆಣಸಿನಕಾಯಿ ಪಾಪಡ್ ತಿನ್ನೋಣ ಬಾ. ಪಾಪಡ್ ದೊಡ್ಡ ಪಾಪಡ್ ಇಲ್ಲ, ರೌಂಡ್ ಮಸಾಲೆ ಹಾಕೊಡ್ತಾರೆ. ಅಷ್ಟೇನಾ?
ಅಲ್ಲ ಏನು ಮಾಡ್ತಾರೆ ಅನ್ಬಿಟ್ಟು ಇದು ಹಾಕೊಟ್ರು ಅಷ್ಟೇ ನಾನ್ ನೋಡಿ ಇದೇ ಮಸಾಲೆ, ಇದೇ ಹಪ್ಪಳ, ಇದೇ ನನಗೆ ಮಸಾಲಾ ಪಾಪಡ್. ಇಷ್ಟು ದೊಡ್ಡ ಹಪ್ಪಳ ತಿನ್ನಕ್ಕೆ ನಾವು ಮೈಸೂರು ಬಂದಿದೀವಿ. ಚೆನ್ನಾಗಿದೆ, ಫ್ಲೈನ ಚೆನ್ನಾಗಿಲ್ಲ, ಮಸಾಲೆ ಹಾಕೊಂಡಿನ ಚೆನ್ನಾಗಿದೆ. ಏನೇ ತಿಂದ್ರೆ ಮಾಮೂಲಿ ಹಪ್ಪಳ ಇದೆ. ಪ್ಲೈನ್ ಆಗಿ ತಿಂದ್ರೆ ಮಾಮೂಲಿ ಹಪ್ಪಳ ಇದ್ದಂಗಿದೆ. ಮಸಾಲ ಹಾಕೊಂಡಿದ್ರೆ ಮಸಾಲ ಹಪ್ಪಳ ಚೆನ್ನಾಗಿದೆ. ಆಕ್ಚುಲಿ ಟೇಸ್ಟ್ ಚೆನ್ನಾಗಿದೆ. ಇನ್ನ ತಗೋ ಮುರ್ಕೈ. ಒಂದು ಜೀರಾ ಫ್ಲೇವರ್ छोटा छोटा वाला. ओके 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 ರಾಡು स्वीट जीरा इनो स्पेशल ये रेगुलर इनो रेगुलर ಓಪನ್ ಕಿಚನ್ ಅಲ್ಲಿ ಇಡ್ಲಿ ತಿಂತಾ ಇರೋದು ಅನ್ನ ಬೆಳಗ್ಗೆ. ಈಗ ಮೈಸೂರು ಪೂರ್ತಿಯಾಗಿ ಮುಗೀತು. ಇಲ್ಲಿಗೆ ಬಂದಿದ್ದ ಪ್ರವಾಸ ಸಂಜೆ 5:30 6:30 ಆಕ್ವಾ ವರ್ಲ್ಡ್ ಮುಗಿಸ್ಕೊಂಡೆ ಹೊರಟೋಣ ಅಂತಿತ್ತು. ಆದರೆ ನಂದೊಂದು ಪ್ಯಾಕೇಜು ಸಿಕ್ಕಾಪಡೆ ಕೆಲಸ ಕೊಟ್ಬಿಡ್ತು. ಆ್ಯನಿವರ್ಸರಿಗೆ ಅಂತ ಹೇಳಿ ಒಂದು ಸ್ಪೆಷಲ್ ಗಿಫ್ಟ್ನ ನಾನು ಆರ್ಡರ್ ಮಾಡಿದ್ದೆ. ಆ ಗಿಫ್ಟ್ ಏನಾಯಿತು, ನಾನು ಬರ್ತಾ ಇರೋದು 2ನೇ ಗಿಫ್ಟ್. ಅದೇ
ನಾನು ಬರ್ತಾ ಇದ್ದಿದ್ದು ಮೈಸೂರಿಗೆ ಬರ್ತಾ ಇದ್ನಲ್ಲ, ಅದು ಎಕ್ಸ್ಪೆಕ್ಟೆಡ್ ಡೆಲಿವರಿ ಡೇಟು ಈ ದಿನಕ್ಕೆ ತೋರಿಸ್ತಿತ್ತು. ಹಂಗಾಗಿ ನಾನೇನ್ ಮಾಡಿದೆ, ಆಯ್ತು ಹೆಂಗೂ ಹೋಗ್ತಾ ಇದ್ದೀನಲ್ಲ ಮೈಸೂರಿಗೆ ಅಂತ ಹೇಳಿ ಮೈಸೂರಿಗೆ ಬುಕ್ ಮಾಡ್ಕೊಂಡೆ. ಆ ಪಾಪಿಗಳು ಮೈಸೂರಿಗೆ ಬುಕ್ ಮಾಡ್ಕೊಂಡೆ. ಆ ಪಾಪಿಗಳು ಏನ್ ಮಾಡಿದಾರೆ, 6ನೇ ತಾರೀಕು ಡೆಲಿವರಿ ಮಾಡ್ತೀವಿ ಅಂತ ಹೇಳಿದವರು 6ನೇ ತಾರೀಕು ಬೆಳಗ್ಗೆ 10:30 ನಾನು ವೆಯ್ಟ್ ಮಾಡಿ ಔಟ್ ಫಾರ್ ಡೆಲಿವರಿ ಅಂತ ಬಂದಿದೆ, ಫೋನ್ ನಂಬರ್ ಬರುತ್ತೆ ಅಂತ ವೆಯ್ಟ್ ಮಾಡಿದೆ, ಬರ್ಲಿಲ್ಲ. ಕೊನೆಗೆ ನನ್ನ ಕೈಗೆ ಈ ರೀತಿ ಬಂದು ಸೇರೋಂಗ ಆಯ್ತು. 6ನೇ ವರ್ಷದ ಪ್ರತೀಕ ಈ ಒಂದು ಗಿಫ್ಟ್ ಹರ್ಷಿತಿಗೆ. 2ನೇ ಗಿಫ್ಟ್ ನನ್ನ ಹೆಂಡತಿಗೆ, ಇವತ್ತಿಗೆ ಆನಿವರ್ಸರಿ ಸ್ಪೆಷಲ್. ಎನಿವೇಸ್ ಓಪನ್ ಮಾಡು. ಇಲ್ಲಿ ಬಾ ಯಶು, ಇಲ್ಲಿಟ್ಕೋ. ಹುಷಾರು, ಬೀಳಿಸ್ಬೇಡ. ಇಟ್ಸ್ ಮೇಡ್ ಔಟ್ ಆಫ್ ಗ್ಲಾಸ್. ಇನ್ನೊಂದ್ ಕಡೆ ಸೊ ಮೈಸೂರಿಗೆ ಬಂದು ಪ್ರಯೋಜನ ಆದಂತಹ ಒಂದು ಒಳ್ಳೆ ಗಿಫ್ಟ್. ಫೋಟೋ ಪ್ರಿಂಟ್ ಅಂತೂ ಮಸ್ತಾಗಿ ಬಂದಿದೆ. ಲೈಫ್ ಸೈಜ್ ಇದೆ, ಆಕ್ಚುಲಿ ಲೈಫ್ ಸೈಜ್ ಇದೆ. ಚೆನ್ನಾಗಿದಲ್ಲ? ನೋಡಿದ್ರಲ್ಲ ಯಾವ ರೀತಿ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಟ್ರು ಅಂತ. ನಾನಂತೂ ಏನು ಕೊಡಕ್ ಆಗ್ಲಿಲ್ಲ, ಹೇಳ್ಕೊಡೋ ಅವಶ್ಯಕತೆ ಇಲ್ವಂತೆ. ಸೊ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನನ್ನ ಮಗನ ಬರ್ಡೇ ಮತ್ತೆ ನಮ್ಮ ಆನಿವರ್ಸರಿ ನಾವು ಈ ರೀತಿಯಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಮೈಸೂರಲ್ಲಿ. 1-2 ದಿನ ಇದ್ದು ಈ ರೀತಿ ಆಯ್ತು. ಈಗ ನೋಡಿ ಮೈಸೂರು ಪ್ಯಾಲೇಸ್ ಹತ್ರ ಲಾಸ್ಟ್ ಫೈನಲ್ ಒಂದು ವಿಡಿಯೋ ಮಾಡೋಣ ಅಂತ. ನೀವು ನೋಡೋದ್ರಲ್ಲ ಗಿಫ್ಟ್ ಯಾವ ರೀತಿ ಕೊಟ್ರು ಅಂತ. ಅವ್ರ ಆಸೆ ಅದು ಅಲ್ಲೇ ಕೊಡ್ಬೇಕು ಅಂತ ಅನ್ಕೊಂಡಿದ್ರು. ಸೊ ಬಂದೀಗ ತಗೊಂಡು ನನಗಂತೂ ತುಂಬಾ ಇಷ್ಟ ಆಯ್ತು. ಫೋಟೋ ನಿಮ್ಗೂ ಇಷ್ಟ ಆಗಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಯಾವ್ದು 1ನೇ ಗಿಫ್ಟ್ ಇಷ್ಟ ಆಗಿದೆ, 2ನೇ ಗಿಫ್ಟ್ ಇಷ್ಟ ಆಗಿದೆ ಅಂತ. ನನ್ಗಂತೂ 2 ಗಿಫ್ಟ್ ಇಷ್ಟ ಆಯ್ತು. ನಿಮ್ಗೆ ಯಾವ್ದು ಇಷ್ಟ ಆಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ 6th ಆನಿವರ್ಸರಿ. ಹ್ಯಾಪಿ 6th ಆನಿವರ್ಸರಿ. ಓಕೆ, ಎಲ್ಲರಿಗೂ ಬಾಯ್ ಬಾಯ್. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್.